ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿಕೊಂಡು ಹಾಯಾಗಿದ್ದ ದರ್ಶನ್ರನ್ನ ತಗ್ಗಲ್ ಹಾಕಿ ತಾನು ಸೇಫ್ ಆದ್ನ ವಿಲ್ಸನ್ ಗಾರ್ಡನ್ ನಾಗ. ಚೇರ್ ಹಾಕಿದ್ದು, ಪಾರ್ಟಿ ಕೊಟ್ಟಿದ್ದು ನಾಗರಾಜ್ ಅಂದ್ರೆ ಬಹುತೇಕರಿಗೆ ಇದು ಅರ್ಥ ಆಗಲ್ಲೇನೋ. ವಿಲ್ಸನ್ ಗಾರ್ಡನ್ ನಾಗ ಬಳ್ಳಾರಿ ಜೈಲಿಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡಿದ ನಂತರದಲ್ಲಿ ಪರಪನಾಗ್ರಹಾರ ಕೋಟೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇಫಾ? ಜೈಲಿನಲ್ಲೇ ಹುಡುಗರ ಜೊತೆ ಬಿಂದಾಸ್ ಲೈಫ್ ಅಂತೆ ವಿಲ್ಸನ್ ಗಾರ್ಡನ್ ನಾಗನದು. ವಿಲ್ಸನ್ ಗಾರ್ಡನ್ ನಾಗ, ದರ್ಶನ್ ಹಾಗೆ ಇದೇ ಪ್ರಕರಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ಸಂಖ್ಯೆ 11 ನಾಗರಾಜ್, ಉಲ್ಲಾಸಿನ ಇವರೆಲ್ಲ ಕುತ್ಕೊಂಡು ಟೀ ಪಾರ್ಟಿ ಮಾಡಿದ್ರು ನೋಡಿ. ಈ ಫೋಟೋ, ಈ ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದ್ದೀರಿ, ಇಲ್ಲಿರುವ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದು ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಮಾಹಿತಿ ಇದೆ. ಈಗ ವಿಲ್ಸನ್ ಗಾರ್ಡನ್ ನಾಗ ಟೀ ಪಾರ್ಟಿ ಕೊಟ್ಟ, ಸಿಗರೆಟ್ ಕೈಯಲ್ಲಿಟ್ಟ, ಟೇಬಲು ಚೇರು ಹಾಕ್ಸ್ದ. ದರ್ಶನ್ ನನಗೇನು ಗೊತ್ತೇ ಇಲ್ಲಪ್ಪ, ಅವ್ರು ಕೂರಿಸಿದ್ರು ನಾನು ಕೂತ್ಕೊಂಡೆ ಅಂತ ಹೇಳಿ ಜಡ್ಜ್ ಮುಂದೆ ಕೂಡ ಹೇಳಿದ್ರು. ಆದ್ರೂ ಪರಪನಾಗ್ರಹಾರ ಕಾರಾಗೃಹದಿಂದ ಎತ್ತಂಗಡಿ ಮಾಡಿದ್ದು ದರ್ಶನನ್ನ. ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ರನ್ನ ತಗಲಾಕಿ ತಾನ್ ಸೇಫ್ ಆದ್ನ ಅನ್ನೋ ಚರ್ಚೆ ಇದೀಗ ಪ್ರಾರಂಭ ಆಗಿದೆ. ಪರಪನಾಗ್ರಹಾರ ಕಾರಾಗೃಹದಲ್ಲಿ ಸಕಲ ಸೌಲಭ್ಯಗಳ ಜೊತೆಯಲ್ಲಿ ಕಾಲ ಕಳೀತಾ ಇದ್ದ ಡಿ ಬಾಸ್ ದರ್ಶನ್ ಅಲಿಯಾಸ್ ಡಿ ಬಾಸ್ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಈ ವಿಲ್ಸನ್ ಗಾರ್ಡನ್ ಆಗದೇನ್ ಕತೆ? ಸೇಫಾ? ಅಂದ್ರೆ ಆಗಿದ್ದಾಗ ಹೋಯ್ತು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಪರಪನಾಗ್ರಹಾರದಲ್ಲಿ ತಾನಾಯ್ತು, ತನ್ನ ಸಾಮ್ರಾಜ್ಯ ಆಯ್ತು ಅಂತ ಹೇಳಿ ಇದು ಬಿಡ್ಬೋದಾ, ಅಥವಾ ಅವ್ರ ಮೇಲೆ ಏನಾದರೂ ಆಕ್ಷನ್ ಆಗೋ ಸಾಧ್ಯತೆ ಇದೆಯಾ? ಸ್ಮಿತಾ, ಪರಪನಾಗ್ರಹಾರದಿಂದ ದರ್ಶನ್ ಇವತ್ತು ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆಗಿದ್ದಾರಂದ್ರೆ ಅದಕ್ಕೆ ಪ್ರಮುಖ ಕಾರಣ ವಿಲ್ಸನ್ ಗಾರ್ಡನ್ ನಾಗ ಅನ್ನೋದು ಜಗಜ್ಜಾಹೀರು. ಯಾಕಂತ ಹೇಳಿದ್ರೆ ದರ್ಶನ್ ತನ್ನ ಪಾಡಿಗೆ ತಾನು ಬಂದು ಅಲ್ಲಿ ಏನು ಪ್ರತಿ ಸೋಮವಾರ ಮಂಗಳವಾರ ಅಂಥೇಳಿ ಅವ್ರನ್ನ ಭೇಟಿಯಾಗಕ್ಕೆ ಯಾರು ಬರ್ತಾಯಿದ್ರು, ವಾರದ 2 ಭೇಟಿ ಏನಿತ್ತು ಆ ಒಂದು ಭೇಟಿಯನ್ನಾಗೋದಕ್ಕೆ ದರ್ಶನ್ ಬಂದು ವಾಪಸ್ ಹೋಗ್ತಾ ಇರಬೇಕಾದ್ರೆ ತನಿಖೆಯ ವೇಳೆ ಯುಗಕ್ಕಾಗಿ ಪೊಲೀಸರ ಏನು ಈ ಒಂದು 3 FIRಗಳೇನು ದಾಖಲಾಗಿತ್ತು ಪರಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ, ಈ ತನಿಖೆಯಲ್ಲಿಯೂ ಕೂಡ ದರ್ಶನ್ ಹೇಳಿರುವಂಥದ್ದು, ನಾನು ವಾಪಸ್ ಕೊಠಡಿಗೆ ಹೋಗ್ತಾ ಇರಬೇಕಾದ್ರೆ ವಿಲ್ಸನ್ ಗಾರ್ಡನ್ ನಾಗ ನನ್ನನ್ನು ಕರೀತಾರೆ, ಒಳಗಡೆ ಹುಡುಗರಿಗೆ ಹೇಳಿ ಟೀಯನ್ನು ಮಾಡ್ಕೊಂಡು ಬರೋದಕ್ಕೆ ಹೇಳ್ತಾರೆ, ಜೊತೆಗೆ ಸಿಗರೇಟನ್ನು ಕೂಡ ಅವರೇ ತಂದು ಕೊಡ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಅಲ್ಲೇ ಎದುರುಗಡೆ ಕ್ರಿಕೆಟ್ ಆಡ್ತಾ ಕುಳಿತಿದ್ದಂಥ ಹುಡುಗರನ್ನ ನಾವು ಕ್ರಿಕೆಟ್ ಆಡೋದನ್ನ ನೋಡಿಕೊಂಡಲ್ಲಿ ಕುಳಿತಿದ್ದು ಸತ್ಯ, ಆದರೆ ನಾನು ಇದರಲ್ಲಿ ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ, ಜೊತೆಗೆ ಈ ಒಂದು ಫೋಟೋವನ್ನು ಕೂಡ ಯಾರು ಎಲ್ಲಿಂದ ಹಿಡಿದಿದ್ದಾರನ್ನೋ ಕೂಡ ಮಾಹಿತಿಯನ್ನು ಕೂಡ ಇಲ್ಲ ಅಂತೇಳಿ ಏನು ದರ್ಶನ್ ತನಿಖೆಯ ವೇಳೆಯೂ ಕೂಡ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದು ಇಲ್ಲಿ ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ವಿಲ್ಸನ್ ಗಾರ್ಡನ್ ನಾಗನನ್ನು ಪರಪನಾಗ್ರಹಾರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತೇಳಿ ಒಂದಷ್ಟು ಪೊಲೀಸರು ಕೂಡ ಕೇಳ್ಕೊಂಡಿದ್ರು. ಆದರೆ ಇದಕ್ಕೆ ಅದು ವಿಲ್ಸನ್ ಗಾರ್ಡನ್ ನಾಗ ಸ್ಟೇ ತಂದಿದ್ದ, ನಾನು ಬೇರೆ ಕಡೆಗೆ ಹೋಗೋದಿಲ್ಲ ಅಂತೇಳಿ, ಅಂದರೆ ಪರಪನಾಗ್ರಹಾರ ಜೈಲಿನಲ್ಲಿ ಇರ್ತೀನಿ, ಪರಪನಾಗ್ರಹಾರ ಜೈಲಿನಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪರಪನಾಗ್ರಹಾರ ಜೈಲು ಅಂದರೆ ಅದು 5 ಸ್ಟಾರ್ ಹೋಟೆಲ್ ಇದ್ದ ಹಾಗೆ, ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಧನಧಾನ್ಯಗಳು ತುಂಬ ಚೆನ್ನಾಗಿದೆ. ಪ್ರತಿ ತಿಂಗಳು ಕೂಡ ಏನು ತುಂಬ ಚೆನ್ನಾಗಿರೋ ಕೆಚ್ಚಲಿನ ಹಾಲನ್ನು ಕರೆಯೋ ಹಾಗೆ ಪರಪನಾಗ್ರಹಾರ ಜೈಲಿನಲ್ಲಿ ತಿಂಗಳಾದರೆ ಆತ ಒಂದಷ್ಟು ವಹಿವಾಟುಗಳನ್ನು ಇಟ್ಕೊಂಡಿದ್ದಾನೆ, ಅಧಿಕಾರಿಗಳಿಗೆ ಒಂದಷ್ಟು ಪಾಲನ್ನು ಕೊಡ್ತಾನೆ, ತನಗೆ ಬೇಕಾದನ್ನ ಉಳಿಸ್ಕೊಳ್ಳೋಂಥ ಒಂದಷ್ಟು ಕೆಲಸ ಖುದ್ದು ವಿಲ್ಸನ್ ಗಾರ್ಡನ್ ನಾಗ ಮಾಡ್ಕೊಂಡಿದ್ದಾನೆ ಅನ್ನೋದು ಈಗ ಒಂದಷ್ಟು ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇದು ವಿಲ್ಸನ್ ಗಾರ್ಡನ್ ನಾಗ ಕುತ್ತಿಗೆಗೆ ಸುತ್ತಕೊಳ್ಳೋದು ಶತಸಿದ್ಧ ಅಂತ ಹೇಳಲಾಗ್ತಿದೆ. ಜೊತೆಗೆ ಈಗಾಗಲೇ ದರ್ಶನ್ ಮತ್ತು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ದರ್ಶನ್ ಬಳ್ಳಾರಿ ಜೈಲು ಸೇರಿದ್ರೆ ಬೇರೆ ಬೇರೆ ಜೈಲುಗಳಿಗೆ ಅವ್ರನ್ನೆಲ್ಲರೂ ಕೂಡ ಶಿಫ್ಟ್ ಮಾಡಲಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಯಾರಾದರೂ ಒತ್ತಡ ತಂದು ಇವರೆಲ್ಲರನ್ನ ಕೂಡ ಈಗ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿ ರಾಜಕೀಯ ಒತ್ತಡವನ್ನು ತಂದು ವಿಲ್ಸನ್ ಗಾರ್ಡನ್ ನಾಗ ಪರಪನಾಗ್ರಹಾರ ಜೈಲಲ್ಲೇ ಉಳಿದುಕೊಂಡ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜಕೀಯ ವ್ಯವಸ್ಥೆ, ಗೃಹ ಇಲಾಖೆ ಎಷ್ಟು ಮಟ್ಟಿಗೆ ವೈಫಲ್ಯ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಜನರಿಗೆ ಮುಂದೆ ಸ್ಪಷ್ಟವಾಗಿ ಕಣ್ಮುಂದೆ ಬರುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಪರಪನಾಗ್ರಹಾರ ಕಾರಾಗೃಹದಲ್ಲಿರೋ ದಿನದುದ್ದಕ್ಕೂ ಕೂಡ ಮನೆ ಊಟ ಬೇಕು ಅಂತ ಕೋರ್ಟ್ನ ಮೊರೆ ಹೋಗಿದ್ರು ದರ್ಶನ್. ಜೈಲಿನಲ್ಲಿ ಕೊಡೋ ಊಟ ಮೈಗೆ ಹತ್ತಲ್ವಾ ಅನ್ನೋ ಅನುಮಾನ. ಬಳ್ಳಾರಿ ಜೈಲಿನಲ್ಲೂ ಕೂಡ ದರ್ಶನ್ರಿಂದ ಇದೀಗ ಧಿಮಾಕು ಪ್ರದರ್ಶನ ಅಂತ. ಜೈಲ್ ಊಟ ಬೇಡ ಅಂತ ಅಂದ್ರಂತೆ ದರ್ಶನ್. ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ವಂತೆ. ನೆನ್ನೆನೂ ಇದೇ ಸುದ್ದಿ, ಪರಪನಾಗ್ರಹಾರ ಕಾರಾಗೃಹದಿಂದ ಬಳ್ಳಾರಿಗೆ ಶಿಫ್ಟ್ ಅನ್ನೋ ಸುದ್ದಿ ಯಾವಾಗ ಬಂತೋ ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಇವತ್ತು ಬೆಳಗ್ಗೆ ಕೂಡ ತಿಂಡಿ ಬೇಡ ಅಂದ್ರಂತೆ.
ಜೈಲಿನ ನಿಯಮದ ಪ್ರಕಾರ ಮಧ್ಯಾಹ್ನ 12 ಗಂಟೆಗೆ ಊಟ ಇದೆ. ಇದು ಮಿಸ್ ಆದರೆ ಸಂಜೆ 6 ಗಂಟೆಗೆ ಊಟ. ಉಪವಾಸ ಮಾಡೋದ್ರಿಂದ ಕಾನೂನು ನಿಯಮ ಇದ್ಯಾವುದೂ ಕೂಡ ಬದಲಾಗಲ್ಲ. ಜನರ ಅನುಕಂಪ ಅದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಎನಿವೆ, ಇವತ್ತು ಸಿಕ್ಕಿರೋ ಮಾಹಿತಿ ಪ್ರಕಾರ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಹೆಂಗೆ ಊಟ ತಿಂಡಿ ರಿಜೆಕ್ಟ್ ಮಾಡಿದ್ರು ದರ್ಶನ್, ಬಳ್ಳಾರಿಯ ಕಾರಾಗೃಹದಲ್ಲೂ ಕೂಡ ತಿಂಡಿ ಬೇಡ ಅಂತಂದ್ರಂತೆ. ಬರೋ ಮಾರ್ಗದಲ್ಲೇ ಎಲ್ಲಾದ್ರೂ ಆಗಿತ್ತಾ ಗೊತ್ತಿಲ್ಲ. ಮತ್ತೊಂದು ಕಡೆ ನಿನ್ನೆ ಗಮನಿಸಿದ್ವಿ, ದರ್ಶನ್ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರಬೇಕಾದ್ರೆ ಆಗಿದ್ದ ವ್ಯವಸ್ಥೆಯ ಲೋಪದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆರಳಿ ಕೆಂಡವಾಗಿದ್ರು. ಇವತ್ತು ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಮಾರ್ಗವಾಗಿಯೇ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಶಿಫ್ಟ್ ಹಿಂದೆ ಯಾರ ಕೈವಾಡ ಕೂಡ ಇಲ್ಲ. ಈ ರೀತಿ ಉತ್ತರ ಕೊಡ್ಲಿಕ್ಕೆ ಕಾರಣ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರೆ, ಬಳ್ಳಾರಿಗೇನೆ ಔಟ್ ಆಫ್ ಆಲ್ ಬಳ್ಳಾರಿಗೇನೆ ಶಿಫ್ಟ್ ಮಾಡಿರೋದು ಯಾಕೆ? ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋ ಕಾರಣಕ್ಕ ಅನ್ನೋ ಪ್ರಶ್ನೆ ಕೇಳಿದಾಗ ಬಳ್ಳಾರಿಗೆ ಶಿಫ್ಟ್ ಮಾಡಿರೋದ್ರ ಹಿಂದೆ ಯಾವುದೇ ರೀತಿಯ ಕೈವಾಡಗಳಾಗ್ಲಿ ಹಿತಾಸಕ್ತಿಗಳಾಗ್ಲಿ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಬಳ್ಳಾರಿಗೆ ಜಮೀರ್ ಉಸ್ತುವಾರಿ ಸಚಿವರಾಗಿದ್ದಾರೆ, ಹೀಗಾಗಿ ಸ್ಥಳಾಂತರ ಅನ್ನೋದು ಕೇವಲ ಊಹಾಪೋಹ. ಈ ಘಟನೆ ಆದಮೇಲೆ ಜೈಲ್ ಅಧಿಕಾರಿಗಳು ಈ ಘಟನೆ ಆದಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದರು. ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು 8-10 ಜನರನ್ನು ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿಸಿದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ಆ ಥರ ಏನಿಲ್ಲ. ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕೋ ಅದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೇನು ಸಂಬಂಧ ಇದೆ? ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಜೈಲ್ ಅಧಿಕಾರಿಗಳು ಈ ಘಟನೆ ಆದಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದರು. ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು 8-10 ಜನರನ್ನು ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿಸಿದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ದರ್ಶನ್ ಸುದ್ದಿಯಿಂದ ಸ್ವಲ್ಪ ಆಚೆ ಬರೋಣ. ಪೊಲಿಟಿಕಲ್ ಡೆವಲಪ್ಮೆಂಟ್